ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಮ್ಮ ಸ್ನೇಹಿತರಾದ ಶ್ರೀಯುತ ಟಿಪ್ಪು ವರ್ಧನ್ರವರ ಸುಮೋ ಮೀಡಿಯಾ ಆ ಒಂದು ಏನು ಟಿ ವಿ ಚಾನಲ್ನಲ್ಲಿ, ಟಿಪ್ಪು ವರ್ಧನ್ ಅವರ ಟಿ ವಿ ಚಾನಲ್ನಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ಈಗ ನಿಯೋಜನೆಗೊಂಡಿದ್ದೇನೆ ಸ್ನೇಹಿತರೆ. ಇಲ್ಲಿವರೆಗೆ ನಾನು ಒಂದಷ್ಟು ಸಮಾಜ ಸೇವೆ ಮಾಡೋ ಉದ್ದೇಶದಿಂದ ಒಂದಷ್ಟು 2 ಕೆರೆಗಳಿಗೆ ನೀರು ತುಂಬಿಸಿ ಅದರಿಂದ ಒಂದು ಸಮಾಜ ಸೇವಕ ಅಂಥೇಳಿ ಮದ್ದೂರು ತಾಲೂಕಿನ ತಹಸೀಲ್ದಾರರವರು ಕೆಂಪೇಗೌಡ ಜನ್ಮದಿನಾಚರಣೆ ಎಂದು ನನಗೆ ಸಮಾಜ ಸೇವಕ ಅಂತ ಒಂದು ಸನ್ಮಾನ ಕೂಡ ಮಾಡಿದ್ರು ಸ್ನೇಹಿತರೆ. ಅದಕ್ಕೆ ಅರ್ಹನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸಮಾಜದಲ್ಲಿ ಒಳಿತಾಗಬೇಕು, ಒಳ್ಳೆಯದಾಗಬೇಕು ಅನ್ನೋದಷ್ಟೇ ನನಗೆ ನನ್ನ ಉದ್ದೇಶ ಸ್ನೇಹಿತರೆ. ಇಲ್ಲಿ ನಾನು ಈಗ ಮದ್ದೂರಿನ ವಲಿ ಸರ್ಕಲ್ನ ಬಳಿ ಒಂದು ಸೇತುವೆ ಇದೆ ಸ್ನೇಹಿತರೆ. ಇದು ಬೆಂಗಳೂರು ಮೈಸೂರು ಹೈವೇ ರಸ್ತೆಗೆ ಪಕ್ಕದಲ್ಲಿ, ಅಂದರೆ ಸರ್ವೀಸ್ ರಸ್ತೆಯಲ್ಲಿ ಮಾಡಿರುವಂಥ ಸೇತುವೆ ಇದೆ. ಈ ಸೇತುವೆ ಅಷ್ಟು ಸುಲಭವಾಗಿ ಆದದ್ದಲ್ಲ. ಈ ಒಂದು ಬ್ರಿಡ್ಜು ಏನಿದೆ ಅದರ ಮೇಲ್ಗಡೆ ಸುಮಾರು ಒಂದು ಇಲ್ಲಿ ಕೋಡಹಳ್ಳಿ ಬಳಿ 1 ವರ್ಷಗಳ ಕಾಲ ಕೆಲಸ ಮಾಡ್ದೇ ಪ್ರತಿಭಟನೆ ಮಾಡಿ ಅವ್ರ ಕೆಲಸ ನಿಲ್ಲಿಸಿ, ಅವ್ರ ಕೆಲಸಗಳನ್ನು 1 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿ ಕೇವಲ ಒನ್ ವೇನಲ್ಲಿಯೇ 2 ಬದಿಯಲ್ಲಿ ಇಲ್ಲಿ ಸೇತುವೆ ಆಗಬೇಕು, ಆದರೆ ಒನ್ ವೇನಲ್ಲಿ ಮಾತ್ರ ಆಗಿದೆ. ಏನೋ ಆ ಹಳ್ಳಿ ಗಾಡಿನ ಜನಗಳು ಭಾಳಷ್ಟು ಚೆನ್ನಾಗಿ ಓಡಾಡೋಕ್ಕೆ ಅನುಕೂಲ ಹಾಕಿದೆ. ಆದರೆ ಇದೇ ಥರ ಪರ್ಯಾಯ ಒಂದು ಆ ಕಡೆಗೂ ಕೂಡ ಒಂದು ರಸ್ತೆ ಆಗಬೇಕು ಸ್ನೇಹಿತರೆ. ನಿಜವಾಗ್ಲೂ ಅಂದರೆ ಸಲೀಸಾಗಿ ಎಡಭಾಗ ಬಲಭಾಗ 2 ಕಡೆ ಜನ ಸಲೀಸಾಗಿ ಓಡಾಡೋಕ್ಕೆ ಮೇಲ್ ಮಾಡಿರೋದು ಅದೇ ಥರ ತಾನೇ, ಸುಲಭವಾಗಿ ಬೆಂಗಳೂರಿಂದ ಮೈಸೂರು ಜನ ತಲುಪಲು ಮಾಡಿರುವಂಥ ಒಂದು ಕೆಲಸ. ಇಲ್ಲಿ ನನ್ನ ವಿಷಯ ಏನು ಅಂತಂದರೆ ನೋಡಿ, ಸೇತುವೆ ತಳಭಾಗದಲ್ಲಿ ಬ್ರಿಡ್ಜ್ ಬಳಿ ಕೆಲವು ದುಷ್ಟರು ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಆ ಮರಳು ದಂಧೆ ಇಲ್ಲಿ ನಾನು ಆಗಲೇ ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ಮೊನ್ನೆ DC ಸಾಹೇಬರು ಅಥವಾ ತಹಸೀಲ್ದಾರರು ಸಂಬಂಧಪಟ್ಟವರು ಇಲ್ಲಿ ನಾನು ಹಾಲೂರು ಬಳಿ ಒಂದು ಸೇತುವೆ, ನಮ್ಮ ಸೇತುವೆ 94ನೇ ಇಸ್ವಿನಲ್ಲಿ ಆಗಿತ್ತು ಸ್ನೇಹಿತರೆ. ಅದು ಮರಳು ದಂಧೆ ಮಾಡಿ ಅದರಲ್ಲೂ ಕೂಡ ಇವತ್ತು ಅದು ಮುರಿದು ಬಿದ್ದಿದೆ. ಪ್ರತ್ಯಕ್ಷ ಸಾಕ್ಷಿ ಬೇಕಾದ್ರೆ ಅದರ ನಾನು ವಿಡಿಯೋಗಳನ್ನು ತಮಗೆ ಬೇಕಾದ್ರೆ ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇದು ಇಲ್ಲಿ ಮರಳು ದಂಧೆ ನಡೆಯುವಂಥ ಭಾಗ. ಕೊಪ್ಪರಿಕೆನಲ್ಲಿ ಮರಳನ್ನು ಒಳಗಡೆ ತುಂಬಿ ಅಲ್ಲಿಂದ ಅಲ್ಲಿಗೆ ಕೋಡಹಳ್ಳಿ ಕಡೆಗೆ ಸಾಗಿಸಿ ಎತ್ತಿನ ಗಾಡಿಯಲ್ಲಿ ಮರಳನ್ನು ದಂಧೆ ನಡೀತಾ ಇದೆ. ಈಗಾಗಲೇ ನಾನು ಸಾಕಷ್ಟು ಪತ್ರಕರ್ತರಿಗೆ ಹಾಗೆ ಎಲ್ಲ ನಮ್ಮ ಮೀಡಿಯಾ ಏನಿದೆ ಮಾಧ್ಯಮಗಳಿಗೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಅಕಸ್ಮಾತ್ ಇದು ಕೂಡ ಆ ಮರಳು ದಂಧೆಗೆ ಬಲಿಯಾಗುವುದು ಬೇಡ ಅನ್ನೋದು ನನ್ನ ಒಂದು ಉದ್ದೇಶ. ನಮ್ಮ ಹಾಲೂರು ಮತ್ತು ವೈಜ್ಞಾನಿಕರ ಬಳಿ ಖಂಡಿತ ಒಂದು ಸೇತುವೆ ಮುರಿದು ಬಿದ್ದಿದೆ. ಅದರ ಪಕ್ಕದಲ್ಲಿ ಏನೋ ಪುಣ್ಯಕ್ಕೆ ಒಂದು ಬೇರೆ ಸೇತುವೆ ಮಾಡಿದ್ರು, ಹಾಗಾಗಿ ಅಲ್ಲಿ ಈಗ ಜನ ಓಡಾಡ್ತಿದ್ದಾರೆ. ಅದರ ಮೇಲೆ ಯಾರೂ ಓಡಾಡ್ತಾಗಿಲ್ಲ. ನೋಡಿದು ಈ ಒಂದು ಸೇತುವೆ ಮುಂದೊಂದು ದಿನ ಹೀಗೆ ಮರಳು ದಂಧೆ ನಡೆದ್ರೆ ಖಂಡಿತ ಇದ್ರ ಸ್ಥಿತಿನೂ ಕೂಡ ಹಾಗೇ ಆಗುತ್ತೆ. ಊರಿನ ಜನ DC ಗೆ ಕಂಪ್ಲೇಂಟ್ ಮಾಡಿ, ಅಥವಾ ಏನು ಇದರ ದಂಡಾಧಿಕಾರಿಗಳು ತಹಸೀಲ್ದಾರರವರು ದಯಮಾಡಿ ಇದನ್ನು ಗಮನಿಸಿ ಇಲ್ಲಿ ತಡೆಯೋದು ಸೂಕ್ತ ಅಲ್ಲವೇ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ನಾನೊಂದು ಟಿ ವಿ ಚಾನಲ್ಗೆ ಪತ್ರಕರ್ತನಾಗಿದ್ದೀನಿ. ಟಿಪ್ಪು ವರ್ಧನ್ ಅವರು ಈ ಥರ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ದಯಮಾಡಿ ಇದು ಸಮಾಜ ಸೇವೆ ಅಷ್ಟೇ ನನ್ನ ಒಂದು ಮೂಲ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್.